ಹಲೋ ಫ್ರೆಂಡ್ಸ್, ಮೂವಿ ಸಾಂಗ್ ಭಾಳ ಒಳಗೊಂದು 3D ಎಡಿಟ್ ವಿಡಿಯೋ ಮಾಡಲಾಗಿದೆ. ಫ್ರೆಂಡ್ಸ್, ಈ ಒಂದು ಸಾಂಗ್ ಬಂದುಬಿಟ್ಟು ನಾನು ಯೂಟ್ಯೂಬಲ್ಲಿ ತಗೊಂಡಿದ್ದು. ಫ್ರೆಂಡ್ಸ್, ಇವಾಗ ವಿಡಿಯೋ ಯಾವ ಥರ ಕ್ರಿಯೇಟ್ ಆಗಿದೆ ಅಂತ ತಿಳಿಸ್ತೀನಿ. ಹಾಗೆ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಒಂದು ವಿಡಿಯೋದ ಮೆಟೀರಿಯಲ್ ಲಿಂಕ್ಸ್ ಎಲ್ಲ ಹಾಕಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಬೋದು. ಮಾಡ್ಕೊಳ್ಳಿ. ಈಗ ಕಾಣಿಸ್ತಲ್ಲ ಪ್ರಾಜೆಕ್ಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಕಾಣಿಸ್ತಲ್ಲ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಇಲ್ಲಿ ಕಾಣಿಸ್ತಾ ಭಾಳ ಫೋಟೋ. ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇರೆ ಒಂದು ಫೋಟೋನ ರಿಪ್ಲೇಸ್ ಆಗಬೇಕು. ಈ ಥರ ಫ್ರೆಂಡ್ಸ್, ಮೊದಲನೇದಾಗಿ ಯಾವ ಥರಪ್ಪ 3Dನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಏನಪ್ಪ ಅಂತಂದರೆ, ಇವಾಗ ಈ ಒಂದು 3Dನ ಯಾವ ಥರ ಕುಂದಿರಿಸ್ಬೇಕಪ್ಪ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ಫಸ್ಟ್ ಮೊದಲನೇ 3Dನೇ ನಾವು ಹಾಕೋಣ. ಇಲ್ಲಿ ಕಾಣಿಸ್ತಲ್ಲ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಹಿಂದೆ ಎಳ್ಕೊಳ್ಳಿ. ಎಳ್ಕೊಂಡಾದ ನಂತರ ಸ್ವಲ್ಪ ಈ ಥರ ಇದನ್ನು ಈ ಥರ ತಿರ್ಸ್ಕೊಳ್ಳಿ. ನೀವು ಇದು ಮಾಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ನಿಮಗೆ. ನಾನು ಈ ಥರ ತಿರ್ಸ್ಕೊಂಡಿದ್ದೀನಿ. ಈ ಥರ ಆದ ನಂತರ ಇಲ್ಲಿ ಒಂದು ಫೋಟೋ ಹಾಕ್ಕೊಳ್ಳಿ. ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ. ಆ ಒಂದು ಬ್ಯಾಕ್ಗ್ರೌಂಡ್ ಕಾಣ್ತಲ್ಲ, ಆ ಬ್ಯಾಕ್ಗ್ರೌಂಡ್ಕ್ಕಿಂತ ಫೋಟೋ ಸ್ವಲ್ಪ ಮುಂದೆ ಇರಬೇಕು. ಇನ್ನೊಂದು ಫೋಟೋನ ಡಬಲ್ ಮಾಡಿಕೊಂಡು ಈ ಫೋಟೋನ ಸ್ವಲ್ಪ ಮುಂದೆ ತೊಗೊಳ್ಳಿ. ಮೇಲಿನ ಫೋಟೋ ಆ ಫೋಟೋಕ್ಕಿಂತ ಮೇಲೆ ಸ್ವಲ್ಪ ಈ ಕಡೆ ಸೈಡಿಗೆ ಈ ಥರ ತೊಗೊಂಡಾದ ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಇವಾಗ 3Dನ ಆನ್ ಮಾಡ್ಕೊಳ್ಳಿ. ಆನ್ ಆದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ, ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಒಂದು ಬೀಟ್ ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಥರ ಹೇಳ್ಕೊಳ್ಬೇಕು. ಈ ಥರ ಎಳ್ಕೊಂಡಾದ ನಂತರ ಇವಾಗ ಇನ್ನೂ ಸ್ವಲ್ಪ ಮುಂದೆ ಬೀಟ್ ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ಕೂಡ ಇಲ್ಲಿ ಏನೋ ಮುಂದೆ ತಂದಿರ್ತಾರೆ, ಮತ್ತು ಅದೇ ಜಾಗಕ್ಕೆ ಫೋಟೋನ ಈ ಥರ ಎಳ್ಕೊಳ್ಳಿ. ಎಳೆದಾದ ನಂತರ ಇವಾಗ ಸ್ವಲ್ಪ ಫೋಟೋ ಮುಂದೆ ಅವಾಗೆ ಮೊದಲನೇ ತೊಗೊಳ್ಬೇಕು ನಾವು. ಸೊ ತೊಗೊಂಡಿಲ್ಲ, ಸಾರಿ. ಈ ಥರ ಎಲ್ಲ ಫೋಟೋ ಮುಂದೆ ತೊಗೊಂಡು ಈ ಥರ ಇಲ್ಲಿ ಮುಂದೆ ಇಲ್ಲಿನೂ ಬಿಟ್ ಮಾರ್ಕ್ ಹಾಕ್ಕೊಂಡು ಫೋಟೋನ ಎಳ್ಕೊಳ್ಳಿ. ಇದೇ ಥರ. ಸೊ ಇವಾಗ ನಮ್ಮ ಬ್ಯಾಕ್ಗ್ರೌಂಡು ಈ ಥರ ಜೂಮ್ ಮಾಡ್ಕೊಳ್ಳಿ ಇಟ್ಕೊಂಡು. ಸೊ ಈ ಥರ ಫ್ರೆಂಡ್ಸ್ ನೋಡಿ, ಇವಾಗ ಯಾವ ಥರ ಕಾಣುತ್ತಪ್ಪ ಅಂತಂದರೆ ಈ ಥರ ತುಂಬ ಚೆನ್ನಾಗೈತೆ. ನಿಮಗೆ ನಾನು ಎಕ್ಸಾಂಪಲ್ ತೋರ್ಸೋಕ್ಕೆ ಮಾಡಿದ್ದಿದ್ದು. ಸೊ ನೀವು ಇದೇ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.